ಜೊತೆಗೆ ಸಂಬಂಧಿಕರೆನಿಸಿಕೊಂಡ ಆ ಹುಡುಗಿ ದೀಪಾಳನ್ನು ದೂರವಿಟ್ಟು ಅವಳ ಕಣ್ಣಲ್ಲಿ ನೀರು ಹಾಕ್ಸಿದ್ರು. ಅಂಥ ಹೆಂಗಸು ಮನೆ ಕೆಲಸದವಳ ಮಗಳಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಒಡವೆ ಕೊಟ್ಟಿದ್ದಾರಲ್ಲ, ವಿಚಿತ್ರ ವ್ಯಕ್ತಿ ಎನಿಸ್ತು. ಮಗಳ ಮದುವೆಯ ಸಲುವಾಗಿ ಜಯಮ್ಮ 10 ದಿನಗಳು ಕೆಲಸಕ್ಕೆ ರಜಾ ಹಾಕಿದ್ಲು. ನಾನು ಅವಳ ಮೇಲೆ ಹೆಚ್ಚು ಅವಲಂಬಿತಳಾಗಿರಲಿಲ್ಲ. ಅವಳಿಲ್ಲದೆ ಮನೆ ಕೆಲಸ ನಿಭಾಯಿಸ್ಕೊಳ್ಳೋದು ನನಗೆ ಕಷ್ಟದ ಕೆಲಸ ಎನಿಸಲಿಲ್ಲ. ಸುನಂದ ಮುಂತಾದವರು ಗೊಣಗಿಕೊಂಡೇ ಕೆಲಸ ಮಾಡ್ಕೊಳ್ತಿದ್ರು. ಕೆಲವರು 10 ದಿನ ತಾತ್ಕಾಲಿಕವಾಗಿ ಬೇರೆ ಕೆಲಸದಾಕೆಯನ್ನು ನೇಮಿಸ್ಕೊಂಡಿದ್ರು. ವೈಜಯಂತಿಯವರ ಮನೆಗೆ ಮಾತ್ರ ಜಯಮ್ಮ ತನ್ನ ಪರಿಚಿತರ ಕೆಲಸದವಳನ್ನು 10 ದಿನದ ಮಟ್ಟಿಗೆ ಕಳಗಿಸ್ತಿದ್ಲು. ಎಲ್ಲರೂ ಮಾತನಾಡ್ಕೊಳ್ತಿದ್ರು. ನೋಡಿದ್ರ ಮಮತಾ, ಗೆದ್ದೆತ್ತಿನ ಬಾಲ ಹಿಡಿದ ಹಾಗೆ ಆ ಯಮ್ಮ ಚಿನ್ನದ ಸರ ಕೊಟ್ಟಿದ್ದಾಳೆ ಅಂತ ಜಯಮ್ಮ ಅವರಿಗೆ ಹೇಗೆ ಬಕೆಟ್ ಹಿಡಿತಿದ್ದಾಳೆ. ಮೂಲೆ ಗುಂಪಾಗ್ಬಿಟ್ಟೆ ಎಂದು ಸುನಂದ ಮೂಗು ಮುರಿದ್ಲು. ನಾನು ಬೆಳಗಿನ ತಿಂಡಿ ಮುಗಿಸಿ ಪೇಪರ್ ಓದುತ್ತಾ ಆರಾಮವಾಗಿ ಕುಳಿತಿದ್ದೆ. ಸಂಜೀವ್ ಆಫೀಸ್ಗೆ ಹೋಗಿದ್ರು. ಬಾಗಿಲಿಗೆ ಕರೆಗಂಟೆಯ ಸದ್ದು ಕೇಳಿಸಿದಾಗ ನನಗೆ ಆಶ್ಚರ್ಯವಾಯಿತು. ಇಷ್ಟೊತ್ತಿಗೆ ಯಾರು ಬಂದಿರ್ಬೋದು? ಸಂಜೀವ್ ಸಂಜೆವರೆಗೂ ಮನೆಗೆ ಬರೋದಿಲ್ಲ. ಹಾಗೆ ಬರೋದಾದರೆ ನನಗೆ ಫೋನ್ ಮಾಡಿ ಹೇಳ್ತಾರೆ. ಅಷ್ಟರಲ್ಲಿ ಮತ್ತೆ ಮತ್ತೆ ಕರೆಗಂಟೆ ಬಾರಿಸಿದಾಗ ನನಗೆ ಅಸಹನೆ ಉಂಟಾಯಿತು. ಬಂದೆ. ಯಾರದು? ಏನಷ್ಟು ಅರ್ಜೆಂಟ್ ಎಂದು ಪೀಸ್ ಹೋಲ್ನಿಂದ ನೋಡಿದಾಗ ಬೆರಗಾದೆ. ಏನಿದು, ಜಗತ್ತಿನ 8ನೇ ಅದ್ಭುತ ಕಾಣಿಸ್ತಿದೆಯಲ್ಲ. ಬಾಗಿಲು ಬಳಿ ನಿಂತಿದ್ದವರು ವೈಜಯಂತಿ. ನಾನು ಬಾಗಿಲು ತೆರೆದಾಗ ಅವರ ಮುಖದಲ್ಲಿ ಆತಂಕ, ಕಳವಳ ಎದ್ದು ಕಾಣಿಸ್ತಿತ್ತು. ಏನು ವಿಷಯ ಎಂದು ಕೇಳೋದನ್ನು ಮರೆತು ಆಶ್ಚರ್ಯ, ಅಪನಂಬಿಕೆಯಿಂದ ಅವರನ್ನೇ ನೋಡುತ್ತಾ ನಿಂತಿದ್ದೆ. ಅವರೇ ಒಳಗೆ ಬಂದು ಅಥಾರ್ಥರಾಗಿ, ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು ಎಂದಾಗ ನಾನು ಪ್ರಶ್ನಾರ್ಥಕವಾಗಿ ನೋಡಿದೆ. ಏನು ನನಗೊಂದು ಲೋಟ ನೀರು ಕೊಡ್ತೀರಾ? ಅವರ ದನಿ ನಡುಗುತ್ತಿತ್ತು. ಎದೆ ನವಿರಾಗಿ ಏರ್ ಇಳಿಯುತ್ತಿದ್ದ ಆಯಾಸದಿಂದಲೋ ಆತಂಕದಿಂದಲೋ ಮೇಲುಸಿರು ಬಿಡ್ತಿದ್ರು. ಬನ್ನಿ ಕೂತ್ಕೊಳ್ಳಿ ಎಂದು ಒಳಗೋಗಿ ನೀರು ತಂದಿಟ್ಟೆ. ಅವರು ಸೋಫಾದ ಮೇಲೆ ಕುಳಿತಿದ್ರು. ಅವರ ಮುಖದಲ್ಲಿ ಬೆವರಿಳಿಯುತ್ತಿತ್ತು. ನಾನು ಫ್ಯಾನ್ ಹಾಕಿ ಅವರ ಮುಂದೆ ಕುಳಿತೆ. ಏನು ಹೆಲ್ಪ್ ಬೇಕು ಅಂದ್ರಲ್ಲ? ಅವರು ಗಟಗಟನೆ ನೀರು ಕುಡಿದು ಲೋಟ ಟೀಪಾಯ್ ಮೇಲಿಟ್ರು. ಅದು ದೀಪಾ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನನಗೆ ತಕ್ಷಣ ಅವರೇನು ಹೇಳ್ತಿದ್ದಾರೆಂದು ಅರ್ಥವಾಗಲಿಲ್ಲ. ದೀಪಾ ಯಾರು? ಮರುಕ್ಷಣದಲ್ಲೇ ಬೆಣ್ಣೆ ಮುದ್ದೆಯಂತಿದ್ದ ಆ ಮುದ್ದಾದ ಹುಡುಗಿ ನನ್ನ ಕಣ್ಮುಂದೆ ಸುಳಿದ್ಲು. ಪೊಲೀಸ್ನವರು ಫೋನ್ ಮಾಡಿ ನನಗೆ ಸ್ಟೇಷನ್ಗೆ ಬರೋಕ್ಕೆ ಹೇಳಿದ್ದಾರೆ. ಯಾವತ್ತೂ ನನಗಿಂತ ಪರಿಸ್ಥಿತಿ ಬಂದಿರಲಿಲ್ಲ ಎನ್ನುವಷ್ಟರಲ್ಲಿ ಅವರ ಕಣ್ಗಳಲ್ಲಿ ನೀರು ತುಂಬಿಕೊಂಡಿತು. ಆ ಹುಡುಗಿ ನಿಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ? ನಾನು ಕೇಳಿದಾಗ ವೈಜಯಂತಿ ತಟ್ಟನೆ ನನ್ನ ಕೈ ಹಿಡ್ಕೊಂಡ್ರು. ದಯವಿಟ್ಟು ಈಗೇನು ಕೇಳಬೇಡಿ, ನನ್ನ ಜೊತೆ ಸ್ಟೇಷನ್ಗೆ ಬರ್ತೀರಾ ಪ್ಲೀಸ್? ನಾನು ಅನುಮಾನಿಸಿದೆ. ನಾನು ಉಪಕಾರ, ಅವರು ನನ್ನ ಮೇಲೆ ಕಳ್ಳತನದ ಸಂದೇಹಪಟ್ಟು ಅವಮಾನ ಮಾಡಿದ್ದನ್ನು ನಾನು ಮರೆತಿರಲಿಲ್ಲ. ಹಾಗೆಂದು ಮನೆ ಬಾಗಿಲಿಗೆ ಬಂದು ಸಹಾಯ ಕೋರ್ತಿರುವವರನ್ನು ಮುಖ ಮುರಿದು ಕಳಗಿಸಲು ಸಾಧ್ಯವೇ? ಅಲ್ಲಿಗೆ ಆಕೆಗೂ ನನಗೂ ಏನು ವ್ಯತ್ಯಾಸ? ನನಗೇ ಗೊತ್ತು. ನಿಮಗೆ ನನ್ನ ಮೇಲೆ ತುಂಬ ಬೇಸರ ಆಗಿದೆ. ನೀವು ಮಾಡಿದ ಉಪಕಾರಕ್ಕೆ ನಾನೊಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ. ನಿಮಗೆ ಅವಮಾನ ಮಾಡಿ ಕಳಗಿಸ್ದೆ. ದಯವಿಟ್ಟು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಬೇಡಿ. ನನಗಿಲ್ಲಿ ಯಾರೂ ಅಷ್ಟಾಗಿ ಪರಿಚಯ ಇಲ್ಲ. ನೀವೊಬ್ಬರೇ ನನಗೆ ಗುರ್ತಿರೋರು. ಒಬ್ಬಳೇ ಸ್ಟೇಷನ್ಗೆ ಹೋಗೋಕ್ಕೆ ನನಗೆ ಶಕ್ತಿ, ಧೈರ್ಯ ಎರಡೂ ಇಲ್ಲ. ಪ್ಲೀಸ್ ನನ್ನ ಕೈ ಹಿಡಿದು. ಅವರ ಕೈಗಳು ತಣ್ಣಗೆ ಕೊರೆಯುತ್ತಿತ್ತು, ನವಿರಾಗಿ ಕಂಪಿಸುತ್ತಿತ್ತು. ಅವರ ಪರಿಸ್ಥಿತಿ ಕಂಡಾಗ ನನಗೆ ಬೇರೇನು ಪ್ರಶ್ನಿಸಲು ಸಾಧ್ಯವಾಗಲಿಲ್ಲ. ಅವರ ಜೊತೆಯಲ್ಲೇ ಆಟೋ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೊರಟೆ. ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಕುಳಿತಿದ್ರು. ಅವರ ಮುಂದೆ ಕುಳಿತಿದ್ದ ದೀಪಾಳ ಜೊತೆ ಇನ್ನೊಬ್ಬ ತರುಣನಿದ್ದ. ಶ್ಯಾಮಲ ವರ್ಣದ ಅವನು ಎತ್ತರದ ದೃಢಕಾಯದವನು ಎಂದು ಕುಳಿತ ನಿಲುವಿನಲ್ಲೇ ತಿಳಿಬಹುದಿತ್ತು. ಗುಂಗರು ಕೂದಲಿನ ಅವನು ನೋಡಲು ಲಕ್ಷಣವಾಗಿದ್ದ. ನೀವೇನ ವೈಜಯಂತಿ? ಮಹಿಳಾ ಪೊಲೀಸ್ ಗಡುಸಾಗಿ ಕೇಳಿದಾಗ ವೈಜಯಂತಿ ಉಗುಳು ನುಂಗಿ ನನ್ನತ್ತ ಒಮ್ಮೆ ನೋಡಿ ಹೌದು ಎಂದರು. ಕೂತ್ಕೊಳ್ಳಿ. ನಾವಿಬ್ಬರು ಕುಳಿತುಕೊಂಡೆವು. ನಾವು ಯಾಕೆ ಕರೆಸಿದ್ದು ಅಂತ ಗೊತ್ತು ತಾನೆ? ನಿಮ್ಮ ಮಗಳು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಆಶ್ಚರ್ಯದಿಂದ ಕಣ್ಣರಳಿಸಿದೆ.
ಈ ಹುಡುಗಿ ದೀಪ ನಿಮ್ಮ ಮಗಳ? ವೈಜಯಂತಿ ಏನೂ ಮಾತಾಡಲಿಲ್ಲ. ಅವರ ಮುಖ ಕಳೆಗೊಂದೋಗಿತ್ತು. ದೀಪ ತಾನೇ ಅದಕ್ಕೆ ಉತ್ತರಿಸುತ್ತಾ, ಹೌದು ಆಂಟಿ, ನಾನು ಅವರ ಮಗಳು. ಇವರು ನಮ್ಮ ಹಸ್ಬೆಂಡ್ ಜೋಸೆಫ್ ಅಂತ ಎಂದಾಗ ನಾನು ಆ ತರುಣ ನಮ್ರತೆಯಿಂದ ಕೈ ಮುಗಿದು ಇನ್ಸ್ಪೆಕ್ಟರ್ ವೈಜಯಂತಿಯವರ ಕಡೆ ತಿರುಗಿ, ಏನಮ್ಮ, ನಿಮ್ಮ ಮಗಳನ್ನು ಮನೆಗೆ ಸೇರಿಸಲ್ಲ ಅಂತೀರಂತೆ? ಅವರ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲ ನೀವೇ ತೆಗೆದುಕೊಂಡಿದ್ದೀರಂತೆ. ಮನೆಗೆ ಬಂದರೆ ಕೊಂದು ಬಿಡ್ತೀನಿ ಅಂತ ಹೆದರಿಸ್ತೀರಂತೆ ಎಂದಾಗ ಆಗಲೂ ವೈಜಯಂತಿ ಮಾತನಾಡಲಿಲ್ಲ. ಅವರ ಒಣಗಿದ ತುಟಿಗಳ ಮೇಲೆ ನಾಲಿಗೆ ಆಡಿಸ್ಕೊಂಡು ಏನೋ ಹೇಳಲು ತವಕಿಸಿ ನಂತರ ಮೌನ ಧರಿಸಿದರು. ಅಲ್ಲಮ್ಮ, ಮಗಳು ನಿಮ್ಮ ವಿರುದ್ಧವಾಗಿ ಬೇರೆ ಜಾತಿಯವನನ್ನು ಮದುವೆ ಆಗಿದ್ದಾಳೆ ಅಂತ ಇಷ್ಟೊಂದು ದ್ವೇಷ ಸಾಧಿಸೋದ? ನಿಮಗೂ ವಯಸ್ಸಾಗಿದೆ, ಇರೋದೊಬ್ಬ ಮಗಳು ಅಳಿಯನ ಮನೆಗೆ ಕರೆಸ್ಕೊಂಡು ಇರಬಾರ್ದ? ಈ ವಯಸ್ಸಿನಲ್ಲೂ ಹಠ ದ್ವೇಷ ಯಾಕೆ ನಿಮಗೆ? ಅಷ್ಟೇ ಅಲ್ಲ ಮೇಡಮ್, ಒಂದ್ಸಲ ನಾನು 2 ತಿಂಗಳ ಗರ್ಭಿಣಿ, ಮನೆಯಲ್ಲಿ ದುಡ್ಡಿಗೆ ತೊಂದರೆ ಇತ್ತು ಅಂತ ಸಹಾಯ ಕೇಳಿಕೊಂಡು ಅವರ ಹತ್ರ ಹೋಗಿದ್ದೆ. ಮನೆಯೊಳಗೆ ಕಾಲಿಡೋಕ್ಕೂ ಬಿಡಲಿಲ್ಲ. ಚೆನ್ನಾಗಿ ಬೈದು ನನ್ನನ್ನು ನೂಕ್ಬಿಟ್ರು. ಆಗ ನನ್ನ ಹೊಟ್ಟೆಗೆ ಏಟ್ ಬಿದ್ದು ಅಬಾರ್ಷನ್ ಆಗೋಯ್ತು ಎನ್ನುವಷ್ಟರಲ್ಲಿ ದೀಪಳ ದನಿ ಗದ್ಗದವಾಗಿ ಕಣ್ಣಲ್ಲಿ ನೀರು ತುಂಬಿ ಬಂತು. ಜೋಸೆಫ್ ಅವಳಿಗೆ ಸಮಾಧಾನ ಮಾಡುವಂತೆ ಭುಜ ಸುತ್ತಿ ಕೈ ಹಾಕಿ ತಲೆ ಸವರಿದ. ಮಗಳು ಅಷ್ಟೊಂದು ದುಃಖ ತಪ್ತಳಾಗಿದ್ರು, ತಮಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲದಂತೆ ಕುಳಿತಿದ್ರು ವೈಜಯಂತಿ. ಅಬ್ಬಾ, ಎಂಥ ಕಠಿಣ ಮನಸ್ಸು ಆಕೆಗೆ ಎನಿಸ್ತು. ಆಕೆ ನಮ್ಮ ಬಳಿಯಷ್ಟೇ ಅಲ್ಲ, ತಮ್ಮ ಕರುಳ ಕುಡಿಯ ಬಗ್ಗೆಯೂ ಅಷ್ಟೊಂದು ಕ್ರೂರವಾಗಿ ವರ್ತಿಸ್ತಾರೆ ಎಂದು ಆಕೆಯ ಬಗ್ಗೆ ತಿರಸ್ಕಾರ ಮೂಡಿತು ನನಗೆ. ದೀಪ ಕಣ್ಣೊರೆಸಿಕೊಳ್ಳುತ್ತಾ, ನಮ್ಮ ಹಸ್ಬೆಂಡ್ ತುಂಬ ಒಳ್ಳೆಯವರು ಮೇಡಮ್, ಆದರೆ ನಮ್ಮ ತಾಯಿಗೆ ಅವರ ತಲೆ ಕಂಟ್ರೋಲ್ ಆಗಲ್ಲ. ಅಳಿಯ ಅಂತ ಮುಖ ಮೂತಿ ನೋಡಲ್ಲ. ಒಂದ್ಸಲ ಕಪಾಳಕ್ಕೆ ಹೊಡೆದಿದ್ದಾರೆ. ಅದೆಲ್ಲ ನಾವು ಮನಸ್ಸಿಗೆ ತಗೊಳ್ಳಲ್ಲ ಮೇಡಮ್. ಆದರೆ ಪ್ಲೀಸ್ ನನ್ನ ಡಾಕ್ಯುಮೆಂಟ್ಸ್ ಕೊಡಿಸ್ಬಿಡಿ. ನನ್ನ ಹೆಸರಿನಲ್ಲಿ ಒಂದು ಸೈಟ್ ಇದೆ, FD ಇದೆ. ಆದರೆ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಅಮ್ಮನೇ ತೆಗೆದಿಟ್ಕೊಂಡಿದ್ದಾರೆ. ಕೊರೋನಾ ಟೈಮ್ನಲ್ಲಿ ನಮ್ಮಿಬ್ಬರಿಗೂ ಕೆಲಸ ಹೊರಟೋಯ್ತು ಮೇಡಮ್. ಆವಾಗಲಿಂದ ತುಂಬ ಕಷ್ಟಪಡ್ತಿದ್ದೀವಿ. ತಾಯಿನೇ ಶತ್ರುವಾಗಿಬಿಟ್ರೆ ನಾವೇನು ಮಾಡೋಣ ಹೇಳಿ ಎಂದು ಮತ್ತೆ ಕಂಬನಿ ಮಿಡಿದ್ಲು. ಇನ್ಸ್ಪೆಕ್ಟರ್ ವೈಜಯಂತಿಯವರನ್ನು ಉದ್ದೇಶಿಸಿ, ಯಾಕಮ್ಮ ಇದೆಲ್ಲ ಬೇಕು ನಿಮಗೆ? ನಾಳೆ ಕಾಯಿಲೆ ಕಸಾಲೆ ಅಂತ ಮಲಗಿದ್ರೆ ನಿಮ್ಮ ಮಗಳೇ ಆಗಬೇಕು ನಿಮಗೆ. ಮೊದಲು ಅವರಿಗೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಕೊಡಿ. ಸುಮ್ಮನೆ ಪೊಲೀಸ್ ಸ್ಟೇಷನ್ ತನಕ ಇಂಥ ವಿಷಯಗಳೆಲ್ಲ ತರಬೇಡಿ. ನೀವೇ ಕಾಂಪ್ರಮೈಸ್ ಆದರೆ ಒಳ್ಳೆಯದು ಎಂದು ಬುದ್ಧಿ ಹೇಳಿದರು. ನಾವು ಎದ್ದು ಹೊರಟಾಗ ಇನ್ಸ್ಪೆಕ್ಟರ್ ಗೊಣಗಿಕೊಂಡು ಕುಳಿತಿದ್ರು. ಕೆಟ್ಟ ಮಕ್ಕಳಿದ್ದಾರೆ ಅಂತ ಕೇಳಿದೆ, ಆದರೆ ಕೆಟ್ಟ ತಾಯಿ ಇರ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಆಟೋ ರಿಕ್ಷಾದಲ್ಲಿ ವಾಪಸ್ ಬರುವಾಗ ನಾನು ವೈಜಯಂತಿಯವರ ಜೊತೆ ಮಾತನಾಡಲಿಲ್ಲ. ಇಂಥ ವಿಷಯಕ್ಕೆ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ದಾರೆಂದು ಮೊದಲೇ ಗೊತ್ತಿದ್ರೆ ಖಂಡಿತ ನಾನು ಅವರ ಜೊತೆ ಹೋಗ್ತಿರ್ಲಿಲ್ಲ. ತಾಯಿ ಎಂದರೆ ಪ್ರೀತಿ ಮಮತೆಯ ಪ್ರತೀಕ ಎಂದೇ ತಿಳಿದಿದ್ದೆ. ತಾಯಿ ಪ್ರತ್ಯಕ್ಷ ದೇವತೆ ಎಂಬ ಭಾವನೆ ನನ್ನಲ್ಲಿ ಅಚ್ಚೊತ್ತಿತ್ತು. ಆದರೆ ಈ ತಾಯಿ ಎಂಥವಳು? ಮಗಳ ಮೇಲೆ ದ್ವೇಷ ಸಾಧಿಸಿ ಅವಳಿಗೆ ಗರ್ಭಪಾತವಾಗುವಂತೆ ಮಾಡಿದ್ರು ಅದಕ್ಕೆ ಲವಲೇಶವೂ ಪಶ್ಚಾತ್ತಾಪವಿಲ್ಲ. ಇಂಥವರು ತಾಯ್ತನಕ್ಕೆ ಒಂದು ಅಪವಾದ ಎನಿಸ್ತು. ಅಪಾರ್ಟ್ಮೆಂಟ್ ಮುಂದೆ ಇಳಿದಾಗ ನಾನೇ ಆಟೋದವನಿಗೆ ದುಡ್ಡು ಕೊಟ್ಟು ವೈಜಯಂತಿಯವರ ಕಡೆ ತಿರುಗಿ ನೋಡದೆ ಬಂದ್ಬಿಟ್ಟೆ. ಇನ್ಮುಂದೆ ಈಕೆಯಿಂದ ದೂರವೇ ಇದ್ಬಿಡಬೇಕು ಎಂದು ನನ್ನ ದೃಢ ನಿರ್ಧಾರವಾಗಿತ್ತು. ಅಂದು ಭೀಮನ ಅಮಾವಾಸ್ಯೆಯ ಹಬ್ಬ. ನಾನು ವಾಡಿಕೆಯಂತೆ ಭೀಮೇಶ್ವರನನ್ನು ಪೂಜಿಸಿ ಸಂಜೀವ್ಗೆ ನಮಸ್ಕಾರ ಮಾಡಿದಾಗ ಅವರು ನನಗೆ ಆಶೀರ್ವಾದ ಮಾಡಿ, ಇದೆಲ್ಲ ಫಾರ್ಮಾಲಿಟೀಸ್, ಇಷ್ಟು ವರ್ಷಗಳಾದರೂ ಬೇಕಾ? ಈಗ ಕಪಲ್ಸ್ ಆರ್ ಲೈಕ್ ಫ್ರೆಂಡ್ಸ್. ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದು ಔಟ್ ಡೆಟ್ ಅನ್ಸಲ್ವಾ ಮಮತಾ ಎಂದು ನವಿರಾಗಿ ಆಕ್ಷೇಪಿಸಿದ್ರು. ನೀವು ನನಗಿಂತ ದೊಡ್ಡವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು ಯಾವತ್ತೂ ಔಟ್ಡೇಟೆಡ್ ಆಗಲ್ಲ. ನಾನು ಬದುಕಿರೋ ತನಕ ಈ ಪದ್ಧತಿ ಫಾಲೋ ಮಾಡ್ತೀನಿ ಸಂಜೀವ್. ನೀವು ಅದಕ್ಕೆ ಅಡ್ಡಿ ಮಾಡಬೇಡಿ. ನಾನು ದೃಢವಾಗಿ ಹೇಳಿದಾಗ ಸಂಜೀವ್ ನಕ್ಕರು. ಆಯಿತು ಬಿಡು, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ರೆ ಪರೋಕ್ಷವಾಗಿ ನನಗೆ ತಾನೇ ಲಾಭ. ನನ್ನ ಆಯಸ್ಸೇ ಹೆಚ್ಚಾಗತ್ತೆ. ಅವರ ಮಾತು ಕೇಳಿ ನಾನು ನಗುತ್ತಾ ಎದ್ದು ನಿಂತಾಗ ಅದೇಕೋ
ಹೆಜ್ಜೆ ತಪ್ಪಿ ನನ್ನ ಕೈಯಲ್ಲಿದ್ದ ಅರಿಶಿನ ಕುಂಕುಮದ ತಟ್ಟೆ ಜಾರಿ ಕೆಳಗೆ ಬಿತ್ತು. ನೆಲದಲ್ಲಿ ನನ್ನ ಸುತ್ತಲೂ ಚೆಲ್ಲಾಡಿದ ಅರಿಶಿನ ಕುಂಕುಮ ಕಂಡಾಗ ನಾನು ತಬ್ಬಿಬ್ಬಾದೆ. ಈ ಸನ್ನಿವೇಶ ಬಹಳ ಅನಿರೀಕ್ಷಿತವಾಗಿತ್ತು. ಅಯ್ಯೋ ಸಂಜೀವ್, ಅರಿಶಿನ ಕುಂಕುಮ ಎಲ್ಲ ಚೆಲ್ಲಿ ಹೋಯಿತು. ನಾನು ಉದ್ಗರಿಸಿದಾಗ ಅವರು ನಿರಾಳವಾಗಿ ಹೋಗಲಿ ಬಿಡು, ಕೈ ಜಾರಿ ಬಿದ್ದಿದೆ ಎಂದರು. ಯಾವತ್ತೂ ಹೀಗಾಗಿರಲಿಲ್ಲ ಸಂಜೀವ್. ಒಳ್ಳೆ ಹಬ್ಬದ ದಿನವೇ ಅರಿಶಿನ ಕುಂಕುಮ ನೆಲದ ಪಾಲಾಯ್ತಲ್ಲ. ನನಗ್ಯಾಕೋ ಭಯ ಆಗ್ತಿದೆ. ಕಳವಳದಿಂದ ನನ್ನ ಕಣ್ಣಲ್ಲಿ ನೀರು ಇಣಿಕಿತು. ವಾಟ್ ನಾನ್ಸೆನ್ಸ್ ಮಮತಾ, ಆಕ್ಸಿಡೆಂಟಲ್ ಆಗಿ ಚೆಲ್ಲಿ ಹೋಗಿದ್ದಕ್ಕೆ ಭಯ ಯಾಕೆ? ಬೇರೆ ಅರಿಶಿನ ಕುಂಕುಮ ತುಂಬಿಸ್ಕೊ ಎಂದು ಸಂಜೀವ್ ಆಫೀಸ್ಗೆ ರೆಡಿಯಾಗಲು ಹೊರಟರು. ನಾನು ನಡುಗುವ ಕೈಗಳಿಂದಲೇ ಬಟ್ಟೆ ತಂದು ಅರಿಶಿನ ಕುಂಕುಮವನ್ನು ಒರೆಸಿ ಡಬ್ಬಿಗೆ ಹಾಕಿದೆ. ಯಾಕೋ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ತಿಂಡಿ ತಿನ್ನಲು ಸಂಜೀವ್ ಬಂದು ಕುಳಿತಾಗ ನಾನು ಅವರ ಕಡೆ ಆತಂಕದ ನೋಟ ಬೀರಿದೆ. ರೀ, ಇವತ್ತು ಆಫೀಸ್ಗೆ ಹೋಗಲೇಬೇಕಾ? ಹೌದು, ಯಾಕೆ? ನಾನು ಉಗುಳು ನುಂಗಿ, ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಸಂಜೀವ್. ಇವತ್ತು ರಜಾ ಹಾಕಿ ಮನೆಯಲ್ಲೇ ಇರಿ ಪ್ಲೀಸ್, ಎಲ್ಲೂ ಹೊರಗಡೆ ಹೋಗಬೇಡಿ ಎಂದಾಗ ಸಂಜೀವ್ ಹುಬ್ಬು ಗಂಟಾಕಿದ್ರು. ಕಾರಣ ಇಲ್ಲದೆ ನಾನು ಆಫೀಸಿಗೆ ರಜಾ ಹಾಕೋಕ್ಕಾಗಲ್ಲ ಮಮತಾ. ನನಗೆ ತುಂಬ ಟೆನ್ಷನ್ ಆಗ್ತಿದೆ ಸಂಜೀವ್. ನೀವು ಸ್ಕೂಟರ್ನಲ್ಲಿ ಹೋಗ್ತೀರಾ, ಟ್ರಾಫಿಕ್ ಒಂದೇ ಸಮ ಇರಲ್ಲ. ಇವತ್ತು ಒಂದಿನ ನನಗೋಸ್ಕರ ರಜಾ ಹಾಕೋಕ್ಕಾಗಲ್ವಾ? ನಾನು ಗೋಗರೆದಾಗ ಸಂಜೀವ್ ನನ್ನ ಕಡೆ ನೋಡಿದ್ರು. ನನ್ನ ಪರಿಸ್ಥಿತಿ ಅವರಿಗೆ ಅರ್ಥವಾಗಿರಬೇಕು. ಎದ್ದು ಬಂದು ನನ್ನ ಭುಜ ಬಳಸಿ, ನಿನ್ನನ್ನು ನೋಡ್ತಿದ್ರೆ ನನಗೇನು ಜ್ಞಾಪಕ ಬರ್ತಿದೆ ಗೊತ್ತಾ? ನಮ್ಮ ಸನ್ನಿಧಿ ಚಿಕ್ಕವಳಾಗಿದ್ದಾಗ ಸ್ಕೂಲ್ಗೆ ಹೋಗಲ್ಲ ಅಂತ ಅಳ್ತಿದ್ಲಲ್ಲ, ಹಾಗೆ ಆಫೀಸಿಗೆ ಹೋಗಬೇಡಿ ಅಂತ ನೀನು ಅಳ್ತಾ ಇದೆಯಾ? ಸ್ಟಾಪ್ ಬೀಯಿಂಗ್ ಚೈಲ್ಡಿಶ್. ನೀನು ಸುಮ್ಮನೆ ಆತಂಕ ಪಡ್ಕೊತಾ ಇದೆಯಾ? ನೋಡು, ನನಗೇನೂ ಆಗಲ್ಲ. ನಿನ್ನ ಪೂಜೆ ಭಕ್ತಿಗೆ ಮೆಚ್ಚಿ ಆ ದೇವರು ನನಗಾಗಲೇ 100 ವರ್ಷ ಸ್ಯಾಂಕ್ಷನ್ ಮಾಡಿದ್ದಾನೆ ಎಂದು ನಕ್ಕರು. ನನಗೆ ನಗು ಬರಲಿಲ್ಲ. ಭಾರವಾದ ಮನಸ್ಸಿನಿಂದಲೇ ಅವರನ್ನು ಕಳಗಿಸ್ಕೊಟ್ಟೆ. ನೋಡಿ, ಆಫೀಸ್ ರೀಚ್ ಆದ ತಕ್ಷಣ ನನಗೆ ಮೆಸೇಜ್ ಮಾಡಿ. ನಾನು ಹೇಳಿದಾಗ ಸಂಜೀವ್ ಆಗಲಿ ಎಂದು ನಗುತ್ತಾ ನನ್ನ ಕೆನ್ನೆ ತಟ್ಟಿ ಹೊರಟರು. ಯಾಕೋ ಅಂದು ನನ್ನ ಕೆಲಸಗಳೆಲ್ಲ ಅನ್ಯ ಮನಸ್ಕತೆ ಮೂಡಿತು. ಸಾರಿಗೆ ಉಪ್ಪು ಹಾಕಿರಲಿಲ್ಲ. ಮರೆತು ಪಲ್ಯಕ್ಕೆ 2 ಬಾರಿ ಉಪ್ಪು ಹಾಕಿಬಿಟ್ಟಿದ್ದೆ. ಅದನ್ನು ತಿನ್ನಲಾರದೆ ಎಲ್ಲ ಡಸ್ಟ್ಬಿನ್ಗೆ ಹಾಕಿ ತಟ್ಟೆ ತೊಳೆದಿಟ್ಟೆ. ಸಂಜೀವ್ ಸುರಕ್ಷಿತವಾಗಿ ಆಫೀಸ್ ತಲುಪಿದ್ದಾರೆಂದು ಮೆಸೇಜ್ ಬಂದಿದ್ದರಿಂದ ನನಗೆ ತುಸು ಸಮಾಧಾನವಾಗಿತ್ತು. ಸಂಜೆ ಅವರು ಬಂದ ಮೇಲೆ ಹತ್ತಿರದಲ್ಲೇ ಇದ್ದ ಗಂಗಾಧರೇಶ್ವರನ ದೇವಸ್ಥಾನಕ್ಕೆ ಹೋಗಬೇಕೆಂದು ತೀರ್ಮಾನಿಸಿ ಅವರಿಗೆ ಫೋನ್ ಮಾಡಿ, ಸಂಜೆ ಬೇಗ ಬನ್ನಿ, ಇಬ್ಬರು ದೇವಸ್ಥಾನಕ್ಕೆ ಹೋಗೋಣ, ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ತೀನಿ ಎಂದು ಆದೇಶಿಸಿದೆ. ಸಂಜೀವ್ಗೆ ಇದೆಲ್ಲ ಮೊದಲಿನಿಂದಲೂ ಹೆಚ್ಚು ನಂಬಿಕೆ ಇರಲಿಲ್ಲ. ಆದರೆ ಈ ಸಲ ನಾನು ನೊಂದ್ಕೊಳ್ಳಬಾರದೆಂದು ಒಪ್ಪಿದ್ರು. ನಾನು ಕಾಫಿ ಕುಡಿದು ಸಂಜೀವ್ಗೆ ಇಷ್ಟವಾದ ಕರಿಕಡುಬು ಮಾಡಿಟ್ಟೆ. ಅವರಿಗೆ ಹೊಸದಾಗಿ ಡಿಕಾಕ್ಷನ್ ಹಾಕಿ ಮುಖ ತೊಳೆದುಕೊಳ್ಳುವ ಹೊತ್ತಿಗೆ ನನ್ನ ಮೊಬೈಲ್ ರಿಂಗ್ ಆಯಿತು. ಸಂಜೀವ್: ಹಲೋ, ಏನು ನೀವಿನ್ನೂ ಹೊರಟಿಲ್ವಾ? ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಆದರೆ ಆ ಕಡೆಯಿಂದ ಅಪರಿಚಿತ ದನಿ ಕೇಳಿ ಬಂತು. ಮೇಡಮ್, ನಾನು ಸಂಜೀವ್ ಕೊಲೀಗ್ ಮಾತಾಡ್ತಾ ಇರೋದು, ಗಣೇಶ್ ಮೂರ್ತಿ ಅಂತ. ಅವರೆಲ್ಲಿ? ಮೀಟಿಂಗ್ನಲ್ಲಿ ಏನಾದರೂ ಬ್ಯುಸಿಯಾಗಿದ್ದಾರಾ? ನನ್ನ ಪ್ರಶ್ನೆಗೆ ಆ ಕಡೆಯಿಂದ ದನಿ ತಡವರಿಸಿತು. ಇಲ್ಲ ಮೇಡಮ್, ಅದು ಸಂಜೀವ್ಗೆ ತಲೆ ಗೇಟ್ ಬಿದ್ದಿದೆ. ಏನು? ಮೆಟ್ಟಿಲು ಇಳಿಯುವಾಗ ಸ್ಲಿಪ್ ಆಗಿ ಬಿದ್ದುಬಿಟ್ರು. ಹೆಡ್ ಇಂಜುರಿಯಾಗಿದೆ. ನನಗೆ ಹೃದಯದ ಬಡಿತ ನಿಂತೇ ಹೋದಂತಾಯಿತು. ಹೇಗಿದ್ದಾರವರು? ಏನಾಗಿದೆ ಅವರಿಗೆ? ಹುಷಾರಾಗಿದ್ದಾರೆ ತಾನೆ? ಆವೇಶದಿಂದ ನನ್ನ ದನಿ ಏರಿತು. ಜ್ಞಾನ ತಪ್ಪಿದೆ ಮೇಡಮ್. ಇಲ್ಲೇ ಸೂರ್ಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಸಂಜೀವ್ ಫೋನ್ ತಗೊಂಡು ನಿಮ್ಮ ನಂಬರ್ ಹುಡುಕಿದೆ. ನಾನು ಆಸ್ಪತ್ರೆ ಲೊಕೇಶನ್ ಕಳಿಸಿದ್ದೀನಿ, ಬನ್ನಿ ಎಂದು ಫೋನ್ ಇಟ್ಟರು. ಒಂದು ಕ್ಷಣ ನನಗೆ ಮೈ ಮೇಲೆ ಜ್ಞಾನವೇ ಇರಲಿಲ್ಲ. ನಂತರ ಸವರಿಸ್ಕೊಂಡು ಸುನಂದಾಳಿಗೆ ಫೋನ್ ಮಾಡಿದೆ. ವಿಷಯ ತಿಳಿಯುತ್ತಲೇ ಸುನಂದ ಅವಳ ಪತಿ ಮನೋಹರ್ ಇಬ್ಬರು ಧಾವಿಸಿ ಬಂದರು. ಅವರ ಕಾರ್ನಲ್ಲೇ ನಾವು ಆಸ್ಪತ್ರೆಗೆ ಹೊರಟ್ವಿ. ದಾರಿ ಉದ್ದಕ್ಕೂ ಸುನಂದ ನನಗೆ ಧೈರ್ಯ ತುಂಬುತ್ತಲೇ ಇದ್ಲು. ನಾನು ಮೌನವಾಗಿ ಕಣ್ಣೀರಿಡುತ್ತಾ ಕುಳಿತಿದ್ದೆ. ನಾವು ಆಸ್ಪತ್ರೆಯ ICU ಬಳಿ ಬಂದಾಗ ಅಲ್ಲಿ ಸಂಜೀವ್ನ
ಕೆಲವು ಸಹೋದ್ಯೋಗಿಗಳು ನಿಂತಿದ್ರು. ನನಗೆ ಫೋನ್ ಮಾಡಿದ ಗಣೇಶ್ ಮೂರ್ತಿ ಮುಂದೆ ಬಂದು ಸಮಾಧಾನ ಹೇಳಿ ನಮ್ಮನ್ನು ಡಾಕ್ಟರ್ ಬಳಿ ಕರೆದೊಯ್ದರು. ಡಾಕ್ಟರ್, ಸಂಜೀವ್ ಹೇಗಿದ್ದಾರೆ? ನಾನು ಆತಂಕದಿಂದ ಕೇಳಿದೆ. ಡಾಕ್ಟರ್ ಹಣೆಯ ಮೇಲೆ ಕೈ ಆಡಿಸಿಕೊಳ್ಳುತ್ತಾ, ಹೆಡ್ ಇಂಜುರಿ ಕೇಸ್ ಬಗ್ಗೆ ನಾವು ಈಗಾಗಲೇ ಏನೂ ಹೇಳೋಕ್ಕಾಗಲ್ಲ. ಇಲ್ಲಿಗೆ ಬಂದಾಗ ಪೇಷಂಟ್ಗೆ ಫಿಟ್ಸ್ ಬಂತು. CT ಸ್ಕ್ಯಾನ್, MRI ಮಾಡಿಸಿ ಒಳಗಡೆ ಏನು ತೊಂದರೆ ಆಗಿದೆ ಅಂತ ನೋಡಬೇಕಾಗತ್ತೆ. ನಾವು ನ್ಯೂರೋ ಸ್ಪೆಷಲಿಸ್ಟ್ನ ಕರೆಸ್ತಾ ಇದ್ದೀವಿ. ಅವರು ಬಂದ ಮೇಲೆ ಪೇಷಂಟ್ ಕಂಡೀಷನ್ ಏನು ಅಂತ ತಿಳ್ಕೊಬೋದು ಎಂದಾಗ ನನ್ನೆದೆ ದಸಕ್ಕೆಂತು. ಸಂಜೀವನ ಪರಿಸ್ಥಿತಿಯ ಬಗ್ಗೆ ವೈದ್ಯರು ಆಶಾದಾಯಕವಾಗಿಲ್ಲ ಎಂಬುವ ಸತ್ಯ ನನ್ನಲ್ಲಿ ಜಂಗಬಲವೇ ಉಡುಗಿ ಹೋದಂತೆ ಮಾಡಿತು. ಸುನಂದ, ಮನೋಹರ್ ಇಬ್ಬರು ಡಾಕ್ಟರ್ ಜೊತೆ ಮಾತನಾಡಿ ನನ್ನ ಬಳಿಗೆ ಬಂದರು. ಇಲ್ಲಿ ಹೆಚ್ಚು ಸ್ಪೆಷಲಿಸ್ಟ್ ಇಲ್ಲ. ನಮ್ಮನೆ ಹತ್ರನೇ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದೆಯಲ್ಲ, ಮೊದಲು ಅಲ್ಲಿಗೆ ಶಿಫ್ಟ್ ಮಾಡಿಬಿಡೋಣ, ಏನಂತೀರಿ? ಮನೋಹರ್ ಹೇಳಿದಾಗ ನಾನು ಅವರ ಅಭಿಪ್ರಾಯ ಅನುಮೋದಿಸಿದೆ. ಆ್ಯಂಬುಲೆನ್ಸ್ನಲ್ಲಿ ಸಂಜೀವ್ರನ್ನು ನಮ್ಮ ಅಪಾರ್ಟ್ಮೆಂಟ್ ಬಳಿ ಇದ್ದ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ತುರ್ತು ಕೇಂದ್ರ ಘಟಕಕ್ಕೆ ವರ್ಗಾಯಿಸುವ ಹೊತ್ತಿಗೆ ರಾತ್ರಿ 9 ಗಂಟೆ ಆಗಿತ್ತು. ನನಗೆ ಹಸಿವು, ನೀರಡಿಕೆಯ ಯಾವ ಪ್ರಜ್ಞೆಯೂ ಇರಲಿಲ್ಲ. ಗರಬಡಿದವಳಂತೆ ICU ಎದುರಿಗೆ ಕುರ್ಚಿಯ ಮೇಲೆ ಕುಳಿತುಬಿಟ್ಟೆ. ವಿಷಯ ತಿಳಿದು ಅಪಾರ್ಟ್ಮೆಂಟ್ನಲ್ಲಿದ್ದವರೆಲ್ಲ ಒಬ್ಬೊಬ್ಬರಾಗಿ ಬಂದು ನನಗೆ ಸಮಾಧಾನ, ಧೈರ್ಯ ಹೇಳ್ತಿದ್ರು. ನ್ಯೂರೋ ಸರ್ಜನ್ ಡಾಕ್ಟರ್ ಕೀರ್ತಿನಾಥ್ ನಮ್ಮ ಕುಟುಂಬಕ್ಕೆ ಪರಿಚಯದವರು, ಅತ್ತೆಯ ಕಡೆಯಿಂದ ದೂರದ ಸಂಬಂಧ ಎಂದು ಸಂಜೀವ್ ಹೇಳ್ತಿದ್ರು. ಅವರು ಸಂಜೀವ್ನನ್ನು ಪರೀಕ್ಷಿಸಿದ ಮೇಲೆ ಸ್ಕ್ಯಾನ್ ಮಾಡಿಸಿ ನನ್ನನ್ನು ಅವರ ಚೇಂಬರ್ಗೆ ಕರೆಸಿದ್ರು. CT ಸ್ಕ್ಯಾನ್ ರಿಪೋರ್ಟ್ ಬಂದಿದೆ. ಸಬ್ಡ್ಯೂರಲ್ ಹೆಮೋಟ್ಯೂಬ್ ಆಗಿದೆ. ಆದರೆ ರಕ್ತ ಹೆಪ್ಪುಗಟ್ಟಿದೆ. ಅದು ಸ್ಟೇಬಲ್ ಆಗೋಕ್ಕೆ ಸಮಯ ಬೇಕು. ಇದಕ್ಕೆ ಆಪರೇಷನ್ ಏನೂ ಬೇಕಿಲ್ಲ. ಪೇಷಂಟ್ ವೆಟಲ್ ಸ್ಕ್ಯಾನ್ ಆಗಿದೆ. ECG ನಾರ್ಮಲ್ ಇದೆ. ಕಾದು ನೋಡೋಣ ನಮ್ಮ ಟ್ರೀಟ್ಮೆಂಟ್ಗೆ ಹೇಗೆ ರೆಸ್ಪಾಂಡ್ ಆಗ್ತಾರೆ ಅಂತ. ನನಗೆ ಯಾವ ಮಾತನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬೆಳಗ್ಗೆ ನಡೆದ ಘಟನೆಯೇ ಮತ್ತೆ ಮತ್ತೆ ಕಣ್ಮುಂದೆ ಬರ್ತಿತ್ತು. ನನ್ನ ಮಾತು ಕೇಳಿ ಸಂಜೀವ್ ಮನೆಯಲ್ಲೇ ಇದ್ದಿದ್ರೆ ಈ ದುರ್ಘಟನೆ ನಡೆಯುತ್ತಿರಲಿಲ್ಲ. ಅಂದು ಆಫೀಸಿನ ಮೆಟ್ಟಿಲುಗಳಲ್ಲೇ ಅವರಿಗೆ ಮೃತ್ಯು ಕಾಯುತ್ತಿದ್ದೆ. ಮುಂದೆ ಯೋಚಿಸಲಾಗದಂತೆ ನಾನು ಜರ್ಜರಿತಳಾಗಿದ್ದೆ. ಸುನಂದ ನನಗಾಗಿ ಕಾಫಿ ತಂದುಕೊಟ್ಲು. ಇನ್ಯಾರು ತಮ್ಮ ಮನೆಯಿಂದ ಕ್ಯಾರಿಯರ್ನಲ್ಲಿ ಮೊಸರನ್ನು ಕಲಿಸ್ಕೊಂಡು ಬಂದಿದ್ರು. ಆದರೆ ನಾನು ಅದ್ಯಾವುದನ್ನು ಮುಟ್ಟಲಿಲ್ಲ. ಒಮ್ಮೆ ಸಂಜೀವ್ ಕಣ್ತೆರೆದು ಮಾತನಾಡಿದರೆ ನನಗೆ ಸಾಕಾಗಿತ್ತು. ಅಲ್ಲಿಯ ತನಕ ಒಂದು ಹನಿ ನೀರು ನನ್ನ ಗಂಟಲಲ್ಲಿ ಇಳಿಯುತ್ತಿರಲಿಲ್ಲ. ರಾತ್ರಿ ಮನೆಗೆ ಹೋಗದೆ ನಾನು ಆಸ್ಪತ್ರೆಯಲ್ಲೇ ಕುಳಿತಿದ್ದೆ. ಸುನಂದ ನನಗೆ ಪದೇ ಪದೇ ಧೈರ್ಯ ಹೇಳಿ ಹೊರಟಳು. ಮನೋಹರ್ ಅವರ ಮೊಬೈಲ್ ನಂಬರ್ ನೀಡಿ ರಾತ್ರಿ ಏನೇ ತೊಂದರೆಯಾದರೂ ತಕ್ಷಣ ನನಗೆ ಫೋನ್ ಮಾಡಿ ಎಂದಿದ್ರು. ಎಲ್ಲರೂ ಹೊರಟ ಮೇಲೆ ನಾನು ಒಬ್ಬಂಟಿಗಳಾಗಿ ಆಸ್ಪತ್ರೆಯ ಕುರ್ಚಿಯ ಮೇಲೆ ಕುಳಿತಿದ್ದೆ. ಸಮುದ್ರದ ಅಲೆಗಳು ಬಂಡೆಗೆ ಬಂದು ಹೊಡೆದು ಅದನ್ನು ಒದ್ದೆ ಮಾಡಿದ್ರು. ಮತ್ತೆ ಅಲೆಗಳು ಹಿಂತಿರುಗಿದಾಗ ಸಮುದ್ರದೊಂದಿಗೆ ಲೀನವಾಗುತ್ತಿದ್ದಂತೆ ನಿಂತ ಬಂಡೆಯಂತೆ ಎಲ್ಲರೂ ಒಂದು ಧೈರ್ಯ, ಸಮಾಧಾನ ಹೇಳಿ ಹೋಗಿದ್ರು. ನಾನು ಒಂಟಿಯಾಗಿದ್ದೆ. ಇಂಥ ಸಂದರ್ಭದಲ್ಲಿ ಅತ್ತೆ ಇದ್ದಿದ್ರೆ ಅವರ ಸಾನ್ನಿಧ್ಯವೇ ನನಗೆ ನೂರಾನೆಯ ಬಲ ಕೊಡ್ತಿತ್ತು. ಅಮ್ಮ, ನಿಮ್ಮ ಮಗನಿಗೆ ನೀವೇ ಆಯಸ್ಸು ತುಂಬಿ ಹರಿಸ್ಬೇಕು. ಬೇಕಿದ್ರೆ ನನ್ನ ಅರ್ಧ ಆಯಸ್ಸು ಅವರಿಗೆ ದಾರಿ ಎರೆದು ಕೊಡೋದಕ್ಕೆ ನಾನು ಸಿದ್ಧ. ನಾನು ಅನನ್ಯ ಮನಸ್ಸಿನಿಂದ ಅತ್ತೆಯನ್ನು ನೆನೆಸ್ಕೊಂಡು ಪ್ರಾರ್ಥಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಭುಜದ ಮೇಲೆ ಯಾರೋ ಕೈ ಇಟ್ಟ ಅನುಭವ. ಬೆಚ್ಚಿದ ತಕ್ಷಣ ಹಿಂತಿರುಗಿ ನೋಡಿದೆ. ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ದುಃಖದಲ್ಲಿ ಮುಳುಗಿ ನಾನು ಯಾರನ್ನಾದರೂ ಕರೆದ್ನ? ನನ್ನ ಅತ್ತೆ ವೈಜಯಂತಿಯೇ? ಅಲ್ಲ, ನಮ್ಮ ಅಪಾರ್ಟ್ಮೆಂಟ್ನಲ್ಲಿದ್ದ ವೈಜಯಂತಿಯವರು. ಗಾಬರಿಯಾಗಬೇಡಿ ಅಮ್ಮ, ನಿಮ್ಮ ಯಜಮಾನರು ಬೇಗ ಹುಷಾರಾಗ್ತಾರೆ. ಅವರ ದನಿ ನನಗೆ ಅಪರಿಚಿತ ಎನ್ನುವಷ್ಟು ಮೃದುವಾಗಿತ್ತು. ನೀವು? ನಾನು ತಡವರಿಸಿದೆ. ವೈಜಯಂತಿ ನನ್ನ ಪಕ್ಕ ಕುಳಿತು, ವಿಷಯ ಗೊತ್ತಾಯ್ತು. ರಾತ್ರಿ ನೀನು ಒಬ್ಬಳೇ ಕೂತು ಈ ಪರಿಸ್ಥಿತಿ ಎದುರಿಸೋದು ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಗುತ್ತೆ. ಇದನ್ನೇ ನಾನು ಅನುಭವಿಸಿದ್ದೀನಿ. ಅವರು ನನ್ನನ್ನು ಏಕಾಏಕಿ ಏಕವಚನದಲ್ಲಿ ಸಂಬೋಧಿಸುತ್ತಿದ್ದುದು ನನಗೇನೂ ಬೇಸರವಾಗಲಿಲ್ಲ. ಆ ಕ್ಷಣದಲ್ಲಿ ಅಂಥ ಆತ್ಮೀಯ ನುಡಿಗಳು ನನಗೆ ಸಮಾಧಾನವೇ ನೀಡಿತು. ಆದರೆ ಇವರ ಬಾಯಿಂದ ಇಂಥ ವಿಶ್ವಾಸದ ನುಡಿಗಳನ್ನು ಕೇಳುತ್ತಿದ್ದ ನನಗೆ ಅನಿರೀಕ್ಷಿತ ಎನಿಸ್ತು.
ಫ್ಲಾಸ್ಕ್ನಲ್ಲಿ ಕಾಫಿ ತಂದಿದ್ದೀನಿ, ಸ್ವಲ್ಪ ಕುಡಿ. ನನಗೇನು ಬೇಡ. ಆಕೆ ಕಳಕಳಿಯಿಂದ, ಇಂಥ ಸಮಯದಲ್ಲಿ ಮನಸ್ಸು ಗಟ್ಟಿ ಮಾಡ್ಕೋಬೇಕು. ದೇಹ ದಂಡಿಸಿದ್ರೆ ಮನಸ್ಸು ವೀಕ್ ಆಗುತ್ತೆ ಅಷ್ಟೆ. ತಗೋ ಎಂದು ಲೋಟಕ್ಕೆ ಕಾಫಿ ಬಗ್ಗಿಸಿ ನನ್ನ ಕೈ ಕೊಟ್ಟರು. ಆಗ ನನಗೆ ಪ್ರತಿಭಟಿಸಲು ಆಗದಷ್ಟು ದೇಹ ಮನಸ್ಸು ಸೋತಿತ್ತು. ಮರು ಮಾತನಾಡದೆ ಕಾಫಿಯನ್ನು ಗುಟುಕರಿಸಿದೆ. ಬಿಸಿಯಾದ ದ್ರವ ಗಂಟಲಲ್ಲಿ ಹಿಡಿದಾಗ ನಿಜಕ್ಕೂ ಚೈತನ್ಯಕರ ಎನಿಸ್ತಿತ್ತು. ಥ್ಯಾಂಕ್ಸ್. ನಿಮಗೆ ಲೇಟ್ ಆಗಿದೆ, ಮನೆಗೆ ಹೋಗಿ. ಇಂಥ ಸಮಯದಲ್ಲಿ ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗೋಕ್ಕೆ ಸಾಧ್ಯನಮ್ಮ? ನಾನು ಇವತ್ತು ನಿನ್ನ ಜೊತೆ ಇರ್ತೀನಿ. ನಾನು ಆಶ್ಚರ್ಯದಿಂದ ಅವರನ್ನು ನೋಡಿದೆ. ಈ ಔದಾರ್ಯ ನಾನು ನಿರೀಕ್ಷಿಸಿರಲಿಲ್ಲ. ಚಿಚೆ, ಬೇಡ, ನಿಮಗ್ಯಾಕೆ ತೊಂದರೆ? ವೈಜಯಂತಿ ವಿಷಾದದಿಂದ, ಹಾಗೆಲ್ಲ ಸಂಕೋಚ ಇಟ್ಕೋಬೇಡ ಮಮತಾ. ನನಗೆ ಸರಿಯಾದ ವಯಸ್ಸಲ್ಲಿ ಮದುವೆಯಾಗಿದ್ದರೆ ನಿನ್ನ ವಯಸ್ಸಿನ ಮಗಳು ಇರ್ತಾ ಇದ್ಲು. ನನ್ನ ಮಗಳೇ ಇಂಥ ಪರಿಸ್ಥಿತಿಯಲ್ಲಿದ್ದಿದ್ರೆ ನಾನು ಬರ್ತಿರ್ಲಿಲ್ವಾ ಎಂದ್ಲು. ಸ್ವಂತ ಮಗಳು ಅಳಿಯನನ್ನೇ ದೂರ ಮಾಡ್ಕೊಂಡಿರುವವರು ಆಡುವ ಮಾತೇ ಇದು. ನೋಡಿದ ದಿನದಿಂದ ಈ ಹೆಂಗಸು ನಮ್ಮೆಲ್ಲರ ಪಾಲಿಗೆ ಒಗಟಾಗಿ ಉಳಿದಿದ್ರು. ಅವರ ಸ್ವಭಾವ ಎಂಥದ್ದೇ ಇರಲಿ, ಆ ಕ್ಷಣದಲ್ಲಿ ಅವರ ಬರುವಿಕೆ ನನಗೆ ಸಾಂತ್ವನ ನೀಡ್ತು. ಯಾರೋ ಒಬ್ಬ ಮನುಷ್ಯ ಪ್ರಾಣಿ ನನ್ನ ಜೊತೆಗಿದ್ದಾರೆ ಎನ್ನುವುದೇ ಧೈರ್ಯ ತಂದಿತ್ತು. ನಾನು ಆಕೆಯನ್ನು ಯಾವ ವಿಷಯಕ್ಕೂ ಬಲವಂತ ಮಾಡದೆ ಸುಮ್ಮನೆ ಕುಳಿತಿದ್ದೆ. ಅವರು ಮೌನವಾಗಿ ನನ್ನ ಜೊತೆಯಲ್ಲೇ ಕುಳಿತಿದ್ರು. ಆಗಾಗ ನನಗೆ ತೂಕಡಿಕೆಯಿಂದ ಕಣ್ಣೆಳೆದುಕೊಂಡು ಹೋದಂತಾದರೂ ಮರುಕ್ಷಣದಲ್ಲಿ ಸವರಿಸ್ಕೊಂಡು ಕುಳಿತುಕೊಳ್ತಿದ್ದೆ. ಒಂದೆರಡು ಬಾರಿ ವಾಶ್ರೂಮ್ಗೆ ಎದ್ದು ಹೋಗಿ ಮುಖ ಕಣ್ಗಳನ್ನು ಚೆನ್ನಾಗಿ ನೀರು ಎರಚಿಕೊಂಡು ಸೆರಗಿನಿಂದ ಮುಖ ಹೊರಿಸಿಕೊಳ್ಳುತ್ತಾ ಬಂದು ಕುಳಿತೆ. ಬೆಳಗಿನ ಜಾವದ ಹೊತ್ತಿಗೆ ICUಗೆ ಡಾಕ್ಟರ್ ಬಂದು ಪೇಷಂಟ್ಗೆ ಎಚ್ಚರ ಆಗಿದೆ, ರೆಸ್ಪಾಂಡ್ ಮಾಡ್ತಿದ್ದಾರೆ ಎಂದಾಗ ನಾನು ದಡಕ್ಕನೆ ಎದ್ದೆ. ನಾನು ನೋಡ್ಬಹುದಾ? ಜಾಸ್ತಿ ಮಾತನಾಡಿಸ್ಬೇಡಿ, ಬೇಗ ನೋಡ್ಕೊಂಡು ಬಂದ್ಬಿಡಿ. ನಾನು ಚಪ್ಪಲಿ ಬಿಟ್ಟು ICU ಗೌನ್ ಹಾಕೊಂಡು ಒಳಗೋದೆ. ಅಲ್ಲಿ ಮಲಗಿದ್ದ ಬೇರೆ ರೋಗಿಗಳು ಅಲ್ಲಿನ ನಿರವತೆಯನ್ನು ಸೀಳಿ ಬರುವಂತೆ ಆಗಾಗ ಬರುವ ಚಿಪ್ ಚಿಪ್ ಸದ್ದು, ವಿಧ ವಿಧ ವೈದ್ಯಕೀಯ ಸಲಕರಣೆಗಳು, ಇದೆಲ್ಲ ನನ್ನ ಮೈಯಲ್ಲಿ ಚಳಿ ಎದ್ದಿತು. ನಾನು ಸಂಜೀವ್ನ ಬಳಿ ಬಂದು ಮೆಲ್ಲನೆ ಅವರ ಕೈ ಮುಟ್ಟಿದೆ. ಅವರು ನಿಧಾನವಾಗಿ ಕಣ್ತೆರೆದರು. ಸಂಜೀವ್ ಮೆಲ್ಲನೆ ತನ್ನ ತುಟಿಗಳು ಅಲುಗಾಡಿದವು. ಅವರ ಅಂಗೈ ಅಗಲ ಮಾಡಿ ನನ್ನ ಕಡೆ ಚಾಚಿದಾಗ ತಕ್ಷಣ ಅವರ ಕೈ ಬಿಗಿಯಾಗಿ ಹಿಡ್ಕೊಂಡೆ. ಅಮ್ಮ, ಅಮ್ಮ ಬಂದಿಲ್ವಾ? ಅವರ ಕಣ್ಗಳು ನಿದ್ದೆಯ ಮಂಪಿನಲ್ಲಿದ್ದರೆ ದನಿ ಸ್ಪಷ್ಟವಾಗಿತ್ತು. ಅವರ ಪ್ರಶ್ನೆಯಿಂದ ತಬ್ಬಿಬ್ಬಾದೆ. ಅಮ್ಮ ಮನೆಯಲ್ಲಿದ್ದಾಳ? ಅವರಿಗೆ ತಲೆಗೇಟ್ ಬಿದ್ದಿದ್ರಿಂದ ಮೆದುಳಿಗೇನಾದರೂ ವ್ಯತ್ಯಾಸವಾಗಿದೆ? ನನಗೆ ಆತಂಕವಾಯಿತು. ನನಗೇನೂ ಆಗಿಲ್ಲ, ಬೇಗ ಬಂದ್ಬಿಡ್ತೀನಿ, ಅಮ್ಮಂಗೆ ಹೇಳು. ಮಾತನಾಡುತ್ತಾ ಕ್ರಮೇಣ ಅವರ ಕಣ್ಗಳು ಮತ್ತೆ ಮುಚ್ಚಿಕೊಂಡವು. ಅವರ ಅಂಗೈನ ಹಿಡಿತ ಸಡಿಲವಾಯಿತು. ಸಂಜೀವ್, ಅವರ ತಲೆ ಸವರದೆ. ಅವರು ನಿದ್ದೆಯಲ್ಲಿ ಜಾರಿದ್ರು. ನಾನು ಡಾಕ್ಟರ್ ಬಳಿ ಹೋಗಿ, ಡಾಕ್ಟರ್, ಅವರು ಏನೇನೋ ಅಸಂಬದ್ಧವಾಗಿ ಮಾತನಾಡ್ತಿದ್ದಾರೆ ಎಂದು ಆತಂಕದಿಂದ ನೋಡಿದೆ. ತಲೆಗೇಟ್ ಬಿದ್ದಿದೆ, ಜೊತೆಗೆ ಇಂಜೆಕ್ಷನ್ ಎಫೆಕ್ಟ್ನಿಂದ ಹೀಗಾಗುತ್ತೆ. ಮೈಂಡ್ ಕ್ಲಿಯರ್ ಇರೋದಿಲ್ಲ. ಪೂರ್ತಿ ಎಚ್ಚರ ಆದಮೇಲೆ ಮಾತನಾಡಿಸಿ. ಅದಕ್ಕೆ ಹೇಳಿದ್ದು ಪೇಷಂಟ್ನ ಹೆಚ್ಚು ಡಿಸ್ಟರ್ಬ್ ಮಾಡಬೇಡಿ ಅಂತ. ಅವರು ರಿಕವರ್ ಆಗೋಕ್ಕೆ ಟೈಮ್ ಬೇಕು, ಡಾಕ್ಟರ್ ಸಮಾಧಾನದಿಂದ ಹೇಳಿದರು. ನಾನು ಹೊರಗೆ ಬಂದು ಕುರ್ಚಿಯಲ್ಲೇ ಕುಳಿತೆ. ಹೇಗಿದ್ದಾರೆ? ಮಾತನಾಡ್ಸಿದ್ರ? ವೈಜಯಂತಿ ಕೇಳಿದಾಗ ನಾನೇನು ಉತ್ತರ ಕೊಡಲಿಲ್ಲ. ಹುಕ್ಕಿ ಬಂದ ಅಸಹಾಯಕತೆ, ಆತಂಕದಿಂದ ನನ್ನ ಕಣ್ಗಳು ತುಂಬಿಕೊಂಡವು. ಅದನ್ನು ಕಂಡ ವೈಜಯಂತಿಯವರು ಮತ್ತೆ ಪ್ರಶ್ನಿಸಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.